ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಚಿಕನ್ ಕಬಾಬ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಲೇಬೇಕು. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏಕೆಂದರೆ ನಾನು ಯಾವುದೇ ಥರ ವೀಡಿಯೋಸ್ ಮಾಡಿದ್ರು ನಿಮಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಸೊ ಆದಷ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬನ್ನಿ ನೋಡೋಣ ಇವಾಗ ಯಾವ ರೀತಿ ಕಬಾಬ್ನ ಮಾಡೋದು ಅಂತ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು ಸ್ಪೈಸಿಯಾಗಿರೋ ಮಸಾಲ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ. 1 ಇಂಚು ಆಗೋವಷ್ಟು ಚಕ್ಕೆ, 2 ಲವಂಗ, 1 ಇಂಚು ಶುಂಠಿ, ಒಂದು 5ರಿಂದ 6 ಬೆಳ್ಳುಳ್ಳಿ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಹಾಗೆ 2 ಹಸಿರುಮೆಣಸಿನ್ಕಾಯಿ, 1 ಮೊಟ್ಟೆ, ಹಾಗೆ ಸ್ವಲ್ಪ ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ. ನಾವೇನು ಸ್ಪೈಸಸ್ ತೊಗೊಂಡಿದ್ವಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಹಾಗೆ ಹಸಿರುಮೆಣಸಿನ್ಕಾಯಿ, ಇಷ್ಟನ್ನೆಲ್ಲನೂ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡು ಬಂದ್ಬಿಡೋಣ. ಒಂದು ಪೇಸ್ಟ್ ರೀತಿನ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿದ್ದರೂ ಪರವಾಗಿಲ್ಲ. ಇದನ್ನು ನಾವು ಚಿಕನ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು 1 ಮೊಟ್ಟೆನ ನಾನು ಇದಕ್ಕೆ ಒಡೆದಾಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಚಿಕನ್ ತಗೊಂಡಿರೋದ್ರಿಂದ 1 ಮೊಟ್ಟೆನ ಹೊಡ್ಕೊತಾ ಇದ್ದೀನಿ. ಇದರಿಂದ ಚಿಕನ್ನು ತುಂಬಾ ಸಾಫ್ಟಾಗಿ ಬರುತ್ತೆ, ಹಾಗೆ ಜ್ಯೂಸಿಯಾಗಿರುತ್ತೆ. ಹಾಗಾಗಿ ಮೊಟ್ಟೆ ಇದಕ್ಕೆ ಹಾಕಲೇಬೇಕು. ಸೊ ಇದಾದಮೇಲೆ ನಾನಿಲ್ಲಿ ಕಬಾಬ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಕಬಾಬ್ ಪೌಡ್ರು ಏನಪ್ಪ ಖುಷಿ ಅಂದರೆ ಇವಾಗ ಇದಕ್ಕೆ ಫುಡ್ ಕಲರ್ನ ಹಾಕ್ತಾಯಿಲ್ಲ, ಅಂದರೆ ಆವಾಗ ರೆಡ್ ಕಲರ್ ಆಗಿಬಿಡೋದು ಚಿಕನ್ ಕಬಾಬು. ಸೊ ಇವಾಗ ಆ ಥರ ಏನೂ ಆಗ್ತಿಲ್ಲ. ಆ ಖುಷಿಗೆ ನಾನು ಕಬಾಬ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕಬಾಬ್ ಅಂತೂ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇಲ್ಲಿ ಬಿಳಿ ಎಣ್ಣೆ ತೊಗೊಂಡಿದ್ದೀನಿ. ನಾನಿಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಬಿಳಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದರಿಂದನೂ ಅಷ್ಟೇ ಇನ್ನೂ ರುಚಿ ಹೆಚ್ಚಾಗುತ್ತೆ. ಇವಾಗ ನಾವೇನೇನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ ಚಿಕನ್ಗೆ, ಆ ಸ್ಪೈಸಸ್ ಎಲ್ಲ ಒಂದಕ್ಕೊಂದು ಚಿಕನ್ಗೆ ಬೆರಿಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಫ್ರಿಜ್ನಲ್ಲಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡು ಸಾಕಾಗಿಬಿಡುತ್ತೆ. ಸೊ ಇದಾದಮೇಲೆ ನನಗೆ ಯಾಕೋ ತಲೆನೋವು ಬರ್ತಾಯಿತ್ತು. ಹಾಗಾಗಿ 1 ಕಪ್ ಸ್ಟ್ರಾಂಗಾಗಿರೋ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳಿ ಕಾಫಿನ ಕುಡಿತಾ ಇದ್ದೀನಿ. ಸೊ ಇನ್ನೂ ಸ್ವಲ್ಪ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಹಾಫ್ ಆನ್ ಅವರಿಂದ 3/4 ಗಂಟೆ ಆಯಿತು. ಅದರಲ್ಲಿ 1/4 ಗಂಟೆ ಇಟ್ಕೊಂಡಿರ್ತೀನಿ. ಯಾಕಂದರೆ ನಾವು ಫ್ರಿಜ್ಜಿಂದ ತೆಗೆದು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋಕೆ ಹೋಗಬಾರ್ದು. ಹಾಗಾಗಿ 1/4 ಗಂಟೆ ನಾನು ಹೊರಗಡೆ ಇಟ್ಟಿರ್ತೀನಿ. ಅಷ್ಟರೊಳಗಡೆ ಎಣ್ಣೆನ ಬಿಸಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಣ್ಣೆ ಬಿಸಿ ಮಾಡಿಕೊಂಡೆ. ಇದಾದಮೇಲೆ ಒಂದೊಂದೇ ಚಿಕನ್ ಪೀಸಸ್ನ ನಾನು ಹಾಕ್ಕೊತಾ ಇದ್ದೀನಿ. ಒಂದು ಬ್ಯಾಚ್ಗೆ ಒಂದು 6 ಪೀಸಸ್ನ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಅದು ಒಂದೊಂದು ಬೇಯುತ್ತೆ, ಒಂದೊಂದು ಬೆಂದಿರೋದಿಲ್ಲ ಒಳಗಡೆ. ಹಾಗಾಗಿ ಒಂದು 6 ಒಂದು ಫ್ರೀಯಾಗಿ ಬೇಯೋದಕ್ಕೆ ಬಿಟ್ಬಿಡೋಣ ಅದನ್ನು. ನೋಡಿ ಈಗ ಬಬಲ್ಸ್ ಬರ್ತಿದೆ. ಸ್ವಲ್ಪ ಬಬಲ್ಸ್ ಕಡಿಮೆ ಆಯ್ತಾ ಬರುತ್ತೆ. ಅದು ಚಿಕನ್ ಫ್ರೈ ಆಗ್ತಾ ಸ್ವಲ್ಪ ಬಬಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಆಗ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ನೀವು ಹಾಕಿದ ತಕ್ಷಣ ಟರ್ನ್ ಮಾಡೋದಕ್ಕೆ, ಕೈ ಆಡಿಸೋದಕ್ಕೆಲ್ಲ ಹೋಗಬೇಡಿ. ಇದೆಲ್ಲ ಆದಮೇಲೆ 2 ಗರಿ ಆಗುವಷ್ಟು ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದರಿಂದ ಚಿಕನ್ ಫ್ಲೇವರ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಚಿಕನ್ ಜೊತೆಗೆ. ಈ ಫ್ಲೇವರು ಎಣ್ಣೆಗೆ ಬಿಟ್ಟಿರುತ್ತೆ, ಕರ್ಬೇವಿನ ಸೊಪ್ಪಿನ ಫ್ಲೇವರು. ಹಾಗಾಗಿ ನಾನು ಒಂದೇ ಬ್ಯಾಚ್ಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈ ಥರ ನೋಡಿ ಗೋಲ್ಡನ್ ಕಲರ್ ಬರುತ್ತಲ್ವಾ, ಈ ಕಲರಲ್ಲಿ ನಾವು ತೆಗೆದಿಟ್ಕೊಂಡ್ಬಿಡೋಣ. ಇನ್ನೊಂದು ಸ್ವಲ್ಪ ಕಂದು ಬಣ್ಣ ಬರಲಿ ಕಬಾಬ್ ಅಂತ ಬಿಟ್ಟರೆ ನಾವು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಈ ಕಲರ್ನಲ್ಲೇ ಎತ್ಕೊಂಡು ಬಿಡ್ತೀನಿ. ಇದಾದಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ. ನಾರ್ಮಲಾಗಿ ನಾವು ಕಬಾಬ್ ಯಾವ ಕಲರ್ ಬರುತ್ತೆ ನೋಡಿ ಆ ಕಲರ್ ಬಂದಿರುತ್ತೆ. ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಸಮೇತನೇ ಎತ್ಕೊತಾ ಇದ್ದೀನಿ. ಇಲ್ಲಾಂದರೆ ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಆವಾಗ ಫ್ಲೇವರ್ ಅಷ್ಟು ಚೆನ್ನಾಗಿರಲ್ಲ, ಕಹಿ ಬಂದುಬಿಡುತ್ತೆ. ಹಾಗಾಗಿ ಅದನ್ನು ನಾನು ಎತ್ಕೊತಾ ಇದ್ದೀನಿ. ನೋಡಿ ನಾನು ಗೋಲ್ಡನ್ ಕಲರಲ್ಲಿ ಎತ್ತಿಟ್ಟಿದ್ದೆ, ಇವಾಗ ಯಾವ ಕಲರ್ ಬಂದಿದೆ ಅಂತ. ಸೊ ಹಾಗಾಗಿ ಬೇಗನೆ ಎತ್ಕೊಂಡಿರಿ. ನೋಡಿದ್ರಲ್ವಾ ಯಾವ ಥರ ಇತ್ತು ಕಬಾಬ್ ಅಂತ. ಈ ಕಬಾಬ್ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.